ತುಂಬಾ ಎಲ್ಲ ನೋಡಿದಾಗ ನೋವಾಯ್ತು. ಅವ್ರೇನ್ ಹೇಳ್ತಾರೆ ಅಂತಂದ್ರೆ ಒಂದು ಸಲನೂ ನಮ್ಮನ್ನ ಕರೆದು ಅವನನ್ನ ಎದುರುಗಡೆ ತನಿಖೆ ಮಾಡೇ ಇಲ್ಲ. ಯಾರಿಬ್ರು? ಈಗ ಒಂದ್ ಕೆಲಸ ಮಾಡಿ. ಯಾಕೆ ಅಂತಂದ್ರೆ ಮೊದಲಿಗೆ ನಿಮ್ಮ ಮೇಲೆ ವಿಶ್ವಾಸ ಬರಬೇಕು, ನಿಮ್ಮ ಮೇಲೆ ಭರವಸೆ ಇರಬೇಕು, ನಿಮ್ಮ ಮೇಲೆ ನಂಬಿಕೆ ಇರಬೇಕು. ಇದು ಬಹಳ ದೊಡ್ಡದು. ಫಸ್ಟ್ ಅಂಡ್ ಫಾರ್ಮೋಸ್ಟ್. ಸೆಕೆಂಡ್ ಥಿಂಗ್, ಅಲ್ಲಿ ನೀವು ಗೆಲ್ತೀರಾ, ಆಯ್ತಾ? ಎರಡನೇದು, ಆ ಸಂತ್ರಸ್ತೆಯರ ಕಾನ್ಫಿಡೆನ್ಸ್ ನೀವು ತಗೋಬೇಕು. ಏನಾಗುತ್ತೆ, ನೀವು ತಗೊಂಡಿರೋ ಎವಿಡೆನ್ಸಸ್ ಇದೆಲ್ಲ ಕೋರ್ಟ್ನಲ್ಲಿ ಅಪರಾಧಿ ನಿರಪರಾಧಿ ಎಲ್ಲ ಅಲ್ಲಿ ಡಿಸೈಡ್ ಆಗುತ್ತೆ. ಅವರೆಲ್ಲರೂ ಏನ್ ಹೇಳ್ತಾ ಇದಾರಂದ್ರೆ, ನಮ್ಗೆ ಒಂದ್ಸಲನು ಆಯೋಗದಿಂದ ಲೆಟರ್ ಬಂದಾಗ್ಲೂ ಸಹ ನಮ್ಮನ್ನ ಕರೆದಿಲ್ಲ, ನೀವು ಹಾಗೆ ಇರ್ತೀರಾ. ಅವ್ರೇನ್ ಹೇಳ್ತಾರೆ, ನಾನು ಅದೇ ಹೇಳಿದೆ, ನಾನು ಮಂಗಳೂರಿಗೆ ಹೋಗಿದ್ದೆ, ಎಲ್ಲ ಸುದ್ದಿ ಆಗಿತ್ತು, ನೀವು ಬರಲಿಲ್ಲ ಯಾಕೆ ಅಂದಾಗ ಅದು ಕಾನ್ಫಿಡೆನ್ಶಿಯಾಲಿಟಿ ಇತ್ತು ಮೇಡಮ್, ಎಲ್ಲರ ಮುಂದೆ ನಮ್ಗೆ ಆಗ್ತಿದೆ. ನಾನು ಹೇಳಿದೆ, ಇದು ಅಲ್ಲೇ ಇದ್ರಲ್ಲ, ನಾನು ಪಕ್ಕಕ್ಕೆ ಕರ್ಕೊಂಡೋಗಿ ಹೇಳ್ತಾ ಇದ್ದೆ ಅಂತ. ಈಗ ನಾನು ಸುಧೀರ್, ನಾನೇನ್ ಹೇಳೋದಂತಂದ್ರೆ, ಈಗ ಇದೆಲ್ಲ ಸೂಕ್ಷ್ಮ ವಿಚಾರ ಆಗಿರೋದ್ರಿಂದ ಇದನ್ನ ಬಹಳ ಸೀರಿಯಸ್ ಆಗಿ ತಗೊಂಡು ಯಾರ್ಯಾರು ಸಂತ್ರಸ್ತೆ ಇದ್ದಾರೆ ಎಲ್ಲರನ್ನು ಕರೆದು ಮುಖಾಮುಖಿ ನಿಮ್ದು ಏನೆಲ್ಲ ತನಿಖೆ ಮಾಡಬೇಕು ಅದನ್ನೆಲ್ಲ ಮಾಡಿ, ಎಲ್ಲವನ್ನು ಮಾಡಿ ನಮ್ಗೆ ನೀವು ವರದಿಯನ್ನ ಕಳಿಸ್ಬೇಕು. ಮತ್ತೆ ಮುಂದಿನ ಏನು ಕ್ರಮ ಇದೆ ಅದನ್ನ ತಗೋಬೇಕು. ಹಾಗೆಲ್ಲ ಮಾತಾಡಬಾರ್ದು. ನಿಮಗೆ ರಕ್ಷಣೆ ನೋಡ್ಲಿಕ್ಕಿಲ್ಲ, ತುಂಬಾ ಆಯ್ತು ಇರಪ್ಪ, ಫೋನ್ ತಗೋಪ್ಪ, ಫೋನ್ ಟ್ರ್ಯಾಕ್ ಮಾಡ್ತಾರೆ, ಲೊಕೇಶನ್ ಒಂದ್ ನಿಮಿಷ ಇರು. ಅವಿತಾ ಅಲ್ಲ? ಹೌದು. 3 ಲಕ್ಷ ಸುಪಾರಿ. ಒಂದ್ ನಿಮಿಷ ಇರಮ್ಮ ಸುಧೀರ್. ಈಗ ಅವಿತಾ ಮತ್ತೆ ಅವ್ರ ಮನೆಯವರು ಮತ್ತೆ ಇನ್ನೊಬ್ರು ಸಂತ್ರಸ್ತೆ ಅವ್ರು ಸೀದಾ ಅಲ್ಲಿಂದ ನಿಮ್ಮ ಹತ್ರನೇ ಬರ್ತಾರೆ. ಅವ್ರಿಗೆ ರಕ್ಷಣೆ ಕೊಡಿ. ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ನಮ್ಗೆ ತುಂಬಾ ಭಯ, ಜೀವ ಭಯ, ನಮ್ಗೆ ಎಲ್ಲಾ ತರ ನಮ್ಮ ಮೇಲೆ ನಿಗಾ ಇಟ್ಟಿದ್ದಾರೆ, ನಮ್ಗೆ ಭಯ ಆಗತ್ತೆ, ನನಗೆ ಹೆಚ್ಚು ಕಡಿಮೆ ಆದ್ರೆ ನಾವು ಪೊಲೀಸ್ ಸ್ಟೇಷನ್ ಮುಂದೆ ಜೀವ ತೆಕ್ಕೊಂಡ್ಬಿಡ್ತೀನಿ ಅಂತ ಮಾತಾಡ್ತಾಳ ತಾಯಿ. ಸೊ ನಾನು ಕಮಿಷನರ್ ಅವ್ರ ಜೊತೆನೆ ಮಾತಾಡ್ತಾ ಇದ್ದೀನಿ. ನೀವು ದಯವಿಟ್ಟು ಹೋಗಿ, ನಿಮ್ಗೆ ಏನೆಲ್ಲ ರಕ್ಷಣೆ ಕೊಡ್ಬೇಕು ಅದನ್ನ ಕೊಡ್ತಾರೆ, ಅದು ಅವ್ರ ಕರ್ತವ್ಯ ಸಹ. ನೀವು ಭಯ ಇಲ್ಲದೆ ಹೋಗಿ, ಇದು ಕಾನೂನಿನಾತ್ಮಕವಾಗಿ ಸರಿಯಾಗಿರೋ ತನಿಖೆ ಆಗತ್ತೆ, ಕ್ರಮ ಆಗತ್ತೆ. ಸರಿ, ಥ್ಯಾಂಕ್ ಯು ಸುಧೀರ್.